ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನವಿಲು ಗರಿಯಿಂದ ಯಾವ ಥರ ಯೂಸ್ ಮಾಡಿದರೆ ವಾಸ್ತು ಪ್ರಕಾರ ನಮಗೆ ಕೆಲವೊಂದಷ್ಟು ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ನವಿಲು ಗರಿ ಅಂದರೆ ಯಾರಿಗಿಷ್ಟ ಇಲ್ಲ. ಸಾಕ್ಷಾತ್ ಪರಮಾತ್ಮ ಶ್ರೀ ಕೃಷ್ಣ ಕೂಡ ಅವರ ತಲೆಯ ಮೇಲೆ ನವಿಲು ಗರಿಯನ್ನು ಇಟ್ಕೊಂಡಿದ್ರು ಅಲ್ವಾ. ಹಾಗೆ ಈ ನವಿಲು ಗರಿಯನ್ನು ನಮ್ಮ ಮನೆಯಲ್ಲಿ ಇಡೋದ್ರಿಂದ ಏನೆಲ್ಲ ನಮಗೆ ಬದಲಾವಣೆ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನವಿಲು ಗರಿಯಿಂದ ಮನೆಯ ಹಣದ ಸಮಸ್ಯೆ ಮತ್ತು ಮನೆಗೆ ಶುಭ ತರುತ್ತಾ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹಾಗೆ ಮನೆಯಲ್ಲಿ ನವಿಲುಗರಿಯನ್ನು ತಂದರೆ ಜಗಳ ಕಿರಿಕಿರಿ ಹೋಗಲಾಡಿಸಿ ಮನೆಯಲ್ಲಿ ಮನಃಶಾಂತಿ ನೆಮ್ಮದಿ ನೆಲೆಸುತ್ತದೆ. ಹಾಗೆ ವಾಸ್ತು ಪ್ರಕಾರ ನಾವು ನವಿಲುಗರಿಯನ್ನು ಅದನ್ನು ಒಂದು ನಿರ್ದಿಷ್ಟ ಜಾಗದಲ್ಲಿ ಇಟ್ಟರೆ ನೆಮ್ಮದಿ ಶಾಂತಿ ಕೂಡ ನೆಲೆಸುತ್ತೆ. ಈ ಗರಿಯನ್ನು ಮನೆಯಲ್ಲಿ ಲಕ್ಷ್ಮಿ ಇಡುವ ಜಾಗದಲ್ಲಿ ನಾವು ಇಡಬೇಕು. ಅದು ಸಂಪತ್ತನ್ನು ಆಕರ್ಷಿಸಲು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ಆರ್ಥಿಕ ಭದ್ರತೆಗಾಗಿ ನಾವು ಪುಸ್ತಕ ಹಾಗೆ ಮಲಗುವ ಕೋಣೆಯಲ್ಲಿ ಇಡಿಸ್ಕೊಂಡಾಗ ನಮಗೆ ಒಳ್ಳೆಯದಾಗುತ್ತೆ. ಹಾಗೆ ವಾಸ್ತು ದೋಷ ನಿವಾರಣೆಗಾಗಿ 8 ನವಿಲು ಗರಿಗಳನ್ನು ತೆಗೆದುಕೊಂಡು ಒಂದು ಬಿಳಿ ದಾರದಲ್ಲಿ ಕಟ್ಟುವಾಗ ಓಂ ಸೋಮಾಯ ನಮಃ ಅಂತ ಎಂದು ಪಠಿಸಬೇಕಾಗತ್ತೆ. ನಂತರ ಅದನ್ನು ಈಶಾನ್ಯ ದಿಕ್ಕಿನಲ್ಲಿ ಇರಿಸಬೇಕು. ಹಾಗೆ ನೆಕ್ಸ್ಟು ನಿಮ್ಮ ದಿಂಬಿನ ಕೆಳಗೆ ನವಿಲು ಗರಿಯನ್ನು ಇಡುವುದರಿಂದ ಭಯಾನಕ ಕನಸುಗಳಿಂದ ಕೂಡ ನಾವು ದೂರವಾಗಬಹುದು. ಹಾಗೆ ಕಪ್ಪು ದಾರದಿಂದ ನವಿಲು ಗರಿಯನ್ನು ಕಟ್ಟಿ ಒಂದು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ರಾಹು ಮತ್ತು ಶನಿಯ ದೃಷ್ಟಿ ಅವರ ದೃಷ್ಟಿ ಕೂಡ ನಿವಾರಣೆ ಆಗುತ್ತೆ. ಹಾಗೆ ದೃಷ್ಟಿ ದೋಷ ಕೂಡ ಕಡಿಮೆ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ನಾವು ಈ ಒಂದು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಈ ನವಿಲು ಗರಿಯನ್ನು ಸಂಪತ್ತನ್ನು ಆಕರ್ಷಿಸುತ್ತೆ ಅಂತ ಕೂಡ ಹೇಳ್ಬೋದು. ಇದನ್ನು ನಾವು ಬೀರುವಿನಲ್ಲಿ ಇಡುವುದರಿಂದ ನಾವು ಹಣವನ್ನು ಎಲ್ಲಿ ಇಡ್ತೀವಿ ಅಲ್ಲಿ ಕೂಡ ಇಡೋದ್ರಿಂದ ನಮಗೆ ಹಣದ ಸಂಪತ್ತು ಹೆಚ್ಚಾಗುತ್ತೆ. ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ನಮ್ಮ ಕುಟುಂಬದಲ್ಲಿ ಉತ್ತಮ ಆರೋಗ್ಯ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇದನ್ನ ಬೆಡ್ರೂಮಲ್ಲಿ ಇಡುವುದರಿಂದ ದಂಪತಿಗಳಲ್ಲಿ ಪ್ರೀತಿ ಉತ್ಸಾಹ ವಿಶ್ವಾಸ ಕೂಡ ಹೆಚ್ಚುತ್ತದೆ. ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಕುಟುಂಬದ ಮೇಲೆ ಇರುವ ರಾಹು ದೃಷ್ಟಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ನಾವು ಹಣವನ್ನು ಇಡುವ ಜಾಗದಲ್ಲಿ 3 ನವಿಲು ಗರಿಗಳನ್ನ ಇಟ್ಟರೆ ನಮಗೆ ತಾಯಿ ಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳ್ಬೋದು. ಇಷ್ಟೊತ್ತು ನವಿಲು ಗರಿ ಬಗ್ಗೆ ತಿಳ್ಕೊಂಡ್ರು. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ.